ನೀರು ಎಲ್ಲಿ ಹೋಗುತ್ತೆ? ಸಮುದ್ರ ಸೇರುತ್ತೆ. ಆದ್ದರಿಂದ ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕಟ್ಕೊಳ್ಳೋದಿಲ್ಲ. ಸಮಾಜ ಒಟ್ಟಾಗಿದೆ, ತಳಮಟ್ಟದಲ್ಲಿ ಆಶಾಭಾವನೆ ಇದೆ. ಖಂಡಿತವಾಗಲೂ ಅದಕ್ಕೊಂದು ಸೂಕ್ತವಾದ ಪರಿಹಾರ ಸಿಕ್ಕೇ ಸಿಗುತ್ತೆ. ಅದನ್ನ ಹೈಕಮಾಂಡ್ ಮಾಡಿ. ಈಗ BY ಪಾಟೀಲ್ 4 ಬಾರಿ ಗೆದ್ದಿದ್ದಾರೆ. ಆಳಂದ MLA 3 ಬಾರಿ, ಇವರು 2ನೇ ಬಾರಿ, ಕಾಶಪ್ಪನವ್ರು 2ನೇ ಬಾರಿ. ಈ ಸೀನಿಯಾರಿಟಿ ಪ್ರಕಾರ ಕೇಳ್ತೀರಾ ಇಲ್ಲ ಒಂದು ಕಾಶಪ್ಪನವ್ರಿಗೆ ಕೊಡಬೇಕು ಅಂತ ಕೇಳ್ತೀರಾ ಅಂತ? ನೋಡಿ, ನಮ್ಮ ಆಯ್ಕೆ 3 ಇದ್ದಾವೆ. ಒಂದು DCM, 2 ಸಚಿವ ಸ್ಥಾನ. ಅದರಲ್ಲಿ ಒಂದು ಕಾಶಪ್ಪನವ್ರು ಕೊಟ್ಟರೆ ಇನ್ನೆರಡು ಯಾರಿಗೆ ಕೊಡ್ತಾರೆ ಕೊಡಲಿ. ಸಚಿವ ಸ್ಥಾನ ಕೊಡ್ಬೇಕಾ DCM ಕೊಡ್ಬೇಕಾ ಅಂತ ಸರ್ ಕ್ಲಾರಿಟಿ ಇಲ್ಲ. ಆಯ್ಕೆ ಪಕ್ಕಕ್ಕೆ ಬಿಟ್ಟಿದ್ದು, ಸರ್ಕಾರಕ್ಕೆ ಬಿಟ್ಟಿದ್ದು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಿಟ್ಟಿದ್ದು. ನಮ್ಮ ಬೇಡಿಕೆ ನಾವು ಕೇಳುವ ಸ್ಥಾನದಲ್ಲಿದ್ದೇವೆ, ಅವರು ಕೊಡುವ ಸ್ಥಾನದಲ್ಲಿದ್ದಾರೆ. ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ಮುಂದಿನ ನಡೆ ಏನಿರುತ್ತೆ ನಿಮ್ಮದು? ಹೇಳಿ. ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ರೆ, ಬೇಡಿಕೆನ ಈಡೇರಿಸದೇ ಇದ್ರೆ ಮುಂದೆ ನಿಮ್ಮ ನಡೆ ಏನು ಅಂತ? ನಮ್ಮ ನಿರ್ಧಾರ ಮತ್ತೆ ಹಕ್ಕೋತಾಯ, ಮತ್ತೆ ಅವನು ಮನವೊಲಿಸೋಕೆ ಅಷ್ಟೇ ನಮ್ದು. ಈಗ ಲಿಂಗಾಯತರೊಳಗೆ ಭಾಳ ಬೇರೆ ಬೇರೆ ಪಂಗಡಗಳಿದೆ. ಪಂಚಮಸಾಲಿ ಇದ್ದಾರೆ, ರೆಡ್ಡಿ ಇದ್ದಾರೆ, ಸಾದ್ರಿ ಇದ್ದಾರೆ, ಬಣಜಿಗರ್ ಇದ್ದಾರೆ, ನೋಡಬ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ 2-3 ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಹಿಂಗಾದ್ರೆ ಲಿಂಗಾಯತರಿಗೆ ಕಳೆದ ಬಾರಿಗಿಂತ ಜಾಸ್ತಿ ಸೀಟ್ ಸಿಗದಂಗೆ ಆಗುತ್ತೆ. ಹಾಗಾಗಿ ಸರ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಒಂದು ಸರ್ಕಾರದಲ್ಲಿ ನಡೀತಾ ಇದೆ. ಕಳೆದ ಬಾರಿ ಹಂಗೆ 8 ಸ್ಥಾನ ಕೊಡಬೇಕು ಅಥವಾ ಜಾಸ್ತಿ ಕೊಡ್ಬೇಕಾ ಸರ್? ನೀವು ಕೇಳ್ತಾ 3 ಕೇಳ್ತಾ ಇದ್ರಿ. ಈಗ